ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಆಗಸ್ಟ್ ತಿಂಗಳ ಕೊನೆಯಲ್ಲಿ ನಡೀತಕ್ಕಂಥ ದ್ವಿತೀಯ ಸಾಧನಾ ಪರೀಕ್ಷೆ ಅಂದರೆ FA2 2026ರ LBA ಆಧಾರವಾಗಿಟ್ಟುಕೊಂಡು ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ಮೊದಲ ಸೆಟ್ನ ಪ್ರಶ್ನೆ ಪತ್ರಿಕೆ. ಇನ್ನೂ 2 ಸೆಟ್ ಬರ್ತದೆ. ಎಲ್ಲ ವಿಷಯಗಳಲ್ಲಿ ನಾವು ಮಿನಿಮಮ್ 2 ರಿಂದ 3 ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೀವಿ. ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ SSLC ಕನ್ನಡ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಎಲ್ಲ ಪಾಠದ ಪ್ರಶ್ನೋತ್ತರಗಳಿದ್ದಾವೆ. ಚೆನ್ನಾಗಿ ಕುಂತ್ಕೊಂಡು ಓದಿದ್ರೆ ಸಾಕು, ನೋಡಿದರೆ ಸಾಕು, ಖಂಡಿತವಾಗಿ ಅಂಕಗಳು ನಿಮಗೆ ಸಿಗ್ತವೆ. ಸೊ ಕೇವಲ ಆಗಸ್ಟ್ನಲ್ಲಿ ಆಗಬೇಕಾಗಿರೋದು 15% ಸಿಲೆಬಸ್, ಅಂದರೆ ಕೇವಲ 3 ಪಾಠ. 3ನೇ ಗದ್ಯ ಪಾಠ ಭಾಗ್ಯಶಿಲ್ಪಿಗಳು, 3ನೇ ಪದ್ಯ ಪಾಠ ಕೌರವೇಂದ್ರನ ಕೊಂದೆ ನೀನು, 2ನೇ ಪಠ್ಯಪೂರಕ ಪಾಠ ಭಗತ್ ಸಿಂಗ್. ಸೊ ಭಾಗ್ಯಶಿಲ್ಪಿಗಳಿಗೆ 5 ಪ್ರಶ್ನೆ 9 ಅಂಕ, ಕೌರವೇಂದ್ರನ ಕೊಂದೆ ನೀನು 4 ಪ್ರಶ್ನೆ 7 ಅಂಕ, ಭಗತ್ ಸಿಂಗ್ 2 ಪ್ರಶ್ನೆ 4 ಅಂಕ. ಒಟ್ಟು 20 ಪ್ರಶ್ನೆಗಳನ್ನು ನಾವೇನು ಮಾಡಿರೋದು, ತೆಗೆದುಕೊಂಡಿರೋದು. ಇದು ಉದ್ದಿಷ್ಟ ಮತ್ತು ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆ ಇತ್ತು. ಇದು ಕ್ಲಿಷ್ಟತೆಯ ಮಟ್ಟದ ಆಧಾರದ ಅಂಕ ಹಂಚಿಕೆ. ಗದ್ಯಕ್ಕೆ 9 ಅಂಕ, ಪದ್ಯಕ್ಕೆ 7 ಅಂಕ, ಪೂರಕ ಪಾಠಕ್ಕೆ 4 ಅಂಕ, ಒಟ್ಟು 20 ಅಂಕ. ಸೊ ಈ ಥರ ನಾವು ಮಾರ್ಕ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಭಾಗ್ಯಶಿಲ್ಪಿಗಳಿಗೆ 1 ಅಂಕದ 3, 2 ಅಂಕದ 1, 4 ಅಂಕದ 1, 5 ಪ್ರಶ್ನೆ 9 ಅಂಕ. ಕೌರವೇಂದ್ರನ ಕೊಂದೆ ನೀನು 1 ಅಂಕದ 2, 2 ಅಂಕದ 1. ಸೊ ಟೋಟಲಿ 3 ಅಂಕದ 1 ಇದೆ. ಓಕೆ, ಇಲ್ಲಿ 4 ಪ್ರಶ್ನೆ 7 ಅಂಕ. ಭಗತ್ ಸಿಂಗ್ ಪಾಠದಿಂದ ಕೇವಲ 2 ಅಂಕದ 2 ಪ್ರಶ್ನೆ ಇದ್ದಾವೆ, 2 ಪ್ರಶ್ನೆ 4 ಅಂಕ. ಒಟ್ಟು ಇರ್ತಕ್ಕಂಥದ್ದು 1 ಅಂಕದ 5, 2 ಅಂಕದ 4, 3 ಅಂಕದ 1, 4 ಅಂಕದ 1, 11 ಪ್ರಶ್ನೆ 20 ಅಂಕಗಳನ್ನು ನಾವೇನು ಮಾಡಿರೋದು, ಕೊಟ್ಟಿರೋದು. ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದ್ದಾವೆ. ವಾಟ್ಸಪ್ಪು ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿದ್ದರೆ ಸಾಕು, ಖಂಡಿತವಾಗಿ PDFಗಳನ್ನು ಅಲ್ಲಿ ನಿಮಗೆ ಶೇರ್ ಮಾಡ್ತಾರೆ. ಎಸ್, ದ್ವಿತೀಯ ಸಾಧನಾ ಪರೀಕ್ಷೆ FA2 ಆಗಸ್ಟ್ 2026 ಮಾದರಿ ಉತ್ತರಗಳು. ತರಗತಿ 10, ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕ 20, ಸಮಯ 40 ನಿಮಿಷ. ಮುಖ್ಯ ಪ್ರಶ್ನೆ 1, ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1 ಪ್ರಶ್ನೆ 1 ಅಂಕ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷಾ ಪದಗಳನ್ನು ಬಳಸುವ ಲೇಖನ ಚಿಹ್ನೆ ಅಂತ ಕೇಳಿದ್ದಾರೆ. A ಪ್ರಶ್ನಾರ್ಥಕ, B ಭಾವಸೂಚಕ, C ಆವರಣ, D ವಾಕ್ಯವೇಷ್ಟನ. ಸರಿಯಾದ ಉತ್ತರ D ವಾಕ್ಯವೇಷ್ಟನ. ಮುಖ್ಯ ಪ್ರಶ್ನೆ 2ರಲ್ಲಿ ಸಂಬಂಧೀಕರಣ ಇತ್ತು. ಕಪ್ಪಾಡ ಮಟ್ಟು ಕ್ರಿಯಾ ಸಮಾಸ ಆದರೆ ಸಪ್ತವ್ಯಸನಗಳು ಡ್ಯಾಶ್ ಅಂತ ಕೇಳಿದ್ದಾರೆ, ದ್ವಿಕು ಸಮಾಸ. ಪ್ರಶ್ನೆ 3, ಆಕಲ್ಲು ಗಮಕ ಸಮಾಸ ಆದರೆ ಕಂದೆರೆ ಡ್ಯಾಶ್ ಅಂತ ಕೇಳಿದರು, ಕ್ರಿಯಾ ಸಮಾಸ ಅಂತ ಬರೀಬೇಕು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರ ಬರಲಿಕ್ಕೆ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ಅಂತ ಕೇಳಿದ್ದಾರೆ. ಉತ್ತರ, ನಾಲ್ವಡಿ ಕೃಷ್ಣರಾಜ ಒಡೆಯರು ಕ್ರಿಸ್ತಶಕ 1895ರಲ್ಲಿ ಪಟ್ಟಾಭಿಷಿಕ್ತರಾದರು. ಪ್ರಶ್ನೆ 5, ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಯಾವುದಕ್ಕೆ ಕಂಕಣಬದ್ಧರಾದರು ಅಂತ ಕೇಳಿದರು. ಸರಿಯಾದ ಉತ್ತರ, ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ನಾವು 2 ಪ್ರಶ್ನೆಗಳನ್ನು ಪಠ್ಯಪೂರಕ ಪಾಠದಿಂದ ತಗೊಂಡಿದ್ದೀವಿ. ಪ್ರಶ್ನೆ 6 ಇತ್ತು. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ಸಹೋದರಿಗೆ ಹೇಳಿದ ಮಾತುಗಳಾವುವು ಅಂತ ಕೇಳಿದ್ದಾರೆ. ಎಸ್, ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳ್ತಾನೆ. ನಂತರ ಪವಿತ್ರವಾದ ಮಣ್ಣಿನ ಡಬ್ಬವನ್ನು ಮನೆಯ ಜಾಗದಲ್ಲಿರಿಸಿ ಹೂಗಳನ್ನು ಇರಿಸಿ ನಮಸ್ಕರಿಸಿ ಪೂಜಿಸತೊಡಗ್ತಾನೆ ಅಂತ ಬರೆದ್ರೆ ಸಾಕು. ಪ್ರಶ್ನೆ 7, ಭಗತ್ ಸಿಂಗ್ ಹೇಗೆ ಅಮರನಾದನು. ಉತ್ತರ, ಭಗತ್ ಸಿಂಗ್ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದನು. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಇರಿಸಿ ಮರಣದಂಡನೆಗೆ ಈಡಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದ ಅಂತ ಬರೆದ್ರೆ ಸಾಕು. ಎಸ್, ಪದ್ಯ ಕೇಳಿದ್ದಾರೆ. ಇದು ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯದ ಸಾಲಿತ್ತು. ಕೊರಡ ಸೆರೆ ಹಿಗ್ಗಿದವು ದೃಗ್ಜಲ ಉರ ವನಿಸಿಕೊಡು ನಂದನ ಕಟ, ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ, ಹರಿಯ ಹಗೆ ಹೊಗೆ ರದು ರುಹದು ಬರಿದೆ ಹೋವುದೇ ತನ್ನ ವಂಶವ, ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಅಂತ ಬರೆದ್ರೆ ಸಾಕು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ಕೇಳಿದ್ರು. ಲೇಖಕರ ಪರಿಚಯ 2 ಅಂಕಕ್ಕೆ DS ಜಯಪ್ಪ ಗೌಡ. ಉತ್ತರ, ಲೇಖಕರಾದ ಶ್ರೀ ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ ಅವರು ಸಾಮಾನ್ಯ ಶಕ ವರ್ಷ 1947ರಲ್ಲಿ
ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯಲ್ಲಿ ಜನಿಸಿದರು. ಶ್ರೀಯುತರು ದಿವಾನ್ ಸರ್ ಎಂ ವಿಶ್ವೇಶ್ವರನವರ ಕಾರ್ಯಸಾಧನೆಗಳು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಜನಪದ ಆಟಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನವನ್ನು ನೀಡಿ ಗೌರವಿಸಲಾಗಿದೆ. ಮುಂದಿನ ಪ್ರಶ್ನೆ 3 ಅಂಕಕ್ಕೆ ಇತ್ತು. ಅಲಂಕಾರ ಕೊಟ್ಟಿದ್ದಾರೆ. ಮಾರಿಗೌತನವಾಯಿತು ನಾಳಿನ ಭಾರತ, ಲಕ್ಷಣ ಬರೆದು ಸಮನ್ವಯವನ್ನು ಮಾಡಬೇಕು. ಸೊ ಇದು ಬಂದ್ಬಿಟ್ಟು ಅಲಂಕಾರ ಅಂದರೆ ರೂಪಕ ಅಲಂಕಾರ ಬರ್ತದೆ. ಇದರ ಲಕ್ಷಣ ಏನಪ್ಪ ಅಂದರೆ ಉಪಮೇಯ ಉಪಮಾನಗಳೆರಡನ್ನು ಅಭೇದವಾಗಿ ವರ್ಣನೆ ಮಾಡೋದು. ಇಲ್ಲಿ ಉಪಮೇಯ ನಾಳಿನ ಭಾರತ ಯುದ್ಧ, ಉಪಮಾನ ಮಾರಿಗೆ ಔತಣ, ಸಮನ್ವಯ ಉಪಮೇಯವಾದ ನಾಳಿನ ಮಹಾಭಾರತ ಯುದ್ಧವನ್ನು ಉಪಮಾನವಾದ ಮಾರಿಗೆ ಔತಣವಾಗುವುದಕ್ಕೆ ಅಭೇದವಾಗಿ ವರ್ಣಿಸಿರೋದ್ರಿಂದ ಇದು ರೂಪಕ ಅಲಂಕಾರವಾಗಿದೆ ಅಂತ ಬರೆದ್ರೆ ಸಾಕು. ಲಾಸ್ಟ್ 4 ಅಂಕದ ಪ್ರಶ್ನೆ 8 ವಾಕ್ಯಗಳು ಉತ್ತರ ಬರಬೇಕು. ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯವಾದ ಬಗೆಯನ್ನು ವಿವರಿಸಿರಿ. ಉತ್ತರ: ನಲ್ವಡಿ ಕೃಷ್ಣರಾಜ ಒಡೆಯರು 1902 ಆಗಸ್ಟ್ 8ನೇ ತಾರೀಕಿನಂದು ಮೈಸೂರು ರಾಜ್ಯದ ನೇರ ಉಸ್ತುವಾರಿ ವಹಿಸಿಕೊಂಡು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸಹ ಸ್ಥಾಪಿಸಿದರು. ಈ ಸಭೆಗೆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ಸಹ ವಿಮರ್ಶೆ ಮಾಡುವ ಅಧಿಕಾರ ಇತ್ತು. 1923ರಲ್ಲಿ ಹೊಸ ಕಾನೂನುಗಳನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಆ ಮೂಲಕ ನಲ್ವಡಿ ಕೃಷ್ಣರಾಜ ಒಡೆಯರು ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದರು. ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರಲ್ಲದೆ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದರು. ಅನೇಕ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡಿದರು. 1900ರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಏಷ್ಯಾ ಖಂಡದಲ್ಲಿ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಆರಂಭವಾಯಿತು. ವಾಣಿ ವಿಲಾಸ್ ಕೃಷ್ಣರಾಜ ಸಾಗರ ನಿರ್ಮಾಣ ಮಾಡಿ ನೀರಾವರಿ ಕ್ಷೇತ್ರಕ್ಕೆ ಬೃಹತ್ ಮುಂಗಾಣಿಕೆಯ ಕೊಡುಗೆ ನೀಡಿದರು. ನಾಡಿನಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಕೀರ್ತಿ ನಾಲ್ವಡಿ ಅವರಿಗೆ ಸಲ್ತದೆ. ಉಚಿತ ಆಸ್ಪತ್ರೆಗಳ ಕಾರ್ಯ ಆರಂಭ, ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮತ್ತು ಹಲವು ಸಹಕಾರ ಸಂಘಗಳನ್ನು ಸ್ಥಾಪಿಸ್ತಾರೆ. ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನ ಖಾನದ ಅಭಿವೃದ್ಧಿ ಮೈಸೂರು ರಾಜ್ಯ ಕಂಡು ಬಂದಿರೋದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಇದಿರದೇ ಇದ್ದರೆ ಈ ಪ್ರಶ್ನೆ ಬರಲಿಕ್ಕೆ ಕೇಳಿತ್ತು. ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಸಲ್ಲಿಸಿದ ಕೊಡುಗೆಗಳು ಅಂತ ಕೇಳಿದ್ದಾರೆ. ಎಸ್, ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ ಅಂತ ನಂಬಿದರು. ಕ್ರಿಸ್ತಶಕ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತರ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದ ಪ್ರೌಢಶಿಕ್ಷಣ ಶಾಲೆಗಳನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ಜಾರಿಗೆ ತರ್ತಾರೆ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡು ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡ್ತಾರೆ. ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸ್ತಾರೆ. ಮಹಿಳಾ ಶಿಕ್ಷಣದ ಬಗ್ಗೆ ಸಹಾನುಭೂತಿ ಹೊಂದಿದ್ದ ಇವರು ಗೃಹ ಶಿಕ್ಷಣ ಶಾಲೆಗಳನ್ನು ಸ್ಥಾಪಿಸ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿಯಾಗಿದೆ. ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅವುಗಳನ್ನು ನೋಡಿ. ಗುಡ್ ಲಕ್.